ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗಬಹುದು ಅಂತ ನಮ್ಮ ಚಾನಲ್ ಅಲ್ಲಿ ನೀವು ತಿಳ್ಕೊಬಹುದು. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈಶ್ವರಿ ಅಮ್ಮ ಮನೆಗೆ ಹೇಳ್ತಾ ಇರ್ತಾಳೆ, ಅವಳ ಸಮಾಧಾನ ಕಳ್ಕೊಂಡು ನಾವು ಅವಳಿಂದ ದೂರ ಆಗ್ಬೇಕು ಅಂತ ಹೇಳಿ ಕೋರ್ಟಿಗೆ ಹೋದ ಭದ್ರ. ಆದ್ರೆ ಅಲ್ಲಿ ಹೋದ್ರೆ ಎಲ್ಲ ತಳ್ಕೊಂಬಳಕ ಆಗೋಯ್ತು ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಮ್ಮಮ್ಮ ಇದ್ದು ಏನಾಯ್ತೆ ಸ್ವಲ್ಪ ಬಿಡಿಸಿ ಹೇಳೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಇದ್ದು ಅಲ್ಲಿ ಭದ್ರ ಅವಳ ಜೊತೆ ನನಗೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಅವಳು ನೋಡಿದ್ರೆ ನಾನು ಭದ್ರನ್ ಜೊತೆನೆ ಬಾಳ್ಬೇಕು ಅಂತ ಹೇಳಿದ್ಲು ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಈಶ್ವರ ಇದ್ದು ಅದಕ್ಕೆ ಆ ಜಡ್ಜ್ ಕೂಡ ಅವಳು ಬಸರಿ ಅನ್ನುವಂತ ಕಾರಣನೇ ಇಟ್ಕೊಂಡು ಭದ್ರನ್ ಜೊತೆ ಅವಳು 6 ತಿಂಗಳು ಬಾಳೆ ಮಾಡ್ಬೇಕು ಬದುಕಬೇಕು ಅಂತ ಹೇಳಿದ್ದಾರೆ. ಈಶ್ವರಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ವಿನಂತಿದ್ದು ಅಲ್ಲ ಅತ್ತೆ ಅವ್ರು ಹೇಳಿದ್ರು ಅಂತ ಹೇಳಿ ನೀವು ಒಪ್ಕೊಂಡು ಸುಮ್ಮನೆ ಬಂದ್ಬಿಟ್ರ, ಅವಳಿಂದ ಎಷ್ಟು ಅವಮಾನ ನೋವು ಅನುಭವಿಸಿದೀವಿ ಅಂತ ನೀವಾದ್ರೂ ಹೇಳ್ಬೇಕತ್ತು ತಾನೆ. ಆಗ ಸಾವಿತ್ರಿ ಇದ್ದು ನಾನು ಹಂಗೆ ಹೇಳೋದಕ್ಕೆ ಹೋದೆ ಕಣೆ, ಆದ್ರೆ ಆ ಜಡ್ಜ್ ನನ್ ಮುಖಕ್ಕೆ ಉಗಿದ್ರು ಅಂತ ಹೇಳ್ತಾ ಇರ್ತಾಳೆ. ಆಗ ಚಿತ್ರ ಇದ್ದು ಹಾಗಲ್ಲ ಅತ್ತೆ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆಗ ಅಮ್ಮಮ್ಮ ಇದ್ದು ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀಯಾ ಅಂತ ಹೇಳ್ತಾರೆ. ಅಮ್ಮಮ್ಮ ಇದ್ದು ಅವರು ಹಾಲು ಅನ್ನ ಉಂಡೋರು, ಅವ್ರ ಬಾಯಿ ಸಿಹಿ ಕಹಿ ಎರಡೂ ಇರುತ್ತೆ. ಯಾರ ಮನ್ಸಲ್ಲಿ ಕೋಪ ಇದೆ ಯಾರ ಮನ್ಸಲ್ಲಿ ಪ್ರೀತಿ ಇದೆ ಅಂತ ನೋಡೇ ಅರ್ಥ ಮಾಡ್ಕೊಂಡಿರ್ತಾರೆ. ದೂರ ಆಗೋದಕ್ಕೆ ಇಲ್ಲಿಗೆ ಬಂದಿದ್ದಾರೋ ಅಥವಾ ಕೋಪದ ಕೈಗೆ ಬುದ್ಧಿ ಕೊಟ್ಟು ಇಲ್ಲಿಗೆ ಬಂದಿದ್ದಾರೋ ಅಂತ ಅವರು ನೋಡೇ ಅರ್ಥ ಮಾಡ್ಕೊಂತಾರೆ. ಇಂಥವನ್ನ ದೂರ ಮಾಡೋದು ಬೇಡ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋಣ ಅಂತ ಈ ರೀತಿ ತೀರ್ಪು ಕೊಟ್ಟಿರ್ತಾರೆ. ಇದು ಬರೀ ತೀರ್ಪಲ್ಲ, ಆ ಜಡ್ಜ್ ಮುಖಾಂತರ ದೇವ್ರೆ ಕೊಟ್ಟಿರುವಂತ ಅವಕಾಶ ಇದು. ಇದೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೋ ಅನ್ನಿಸ್ತಾ ಇದೆ ಮೌನ, ಇದೆಲ್ಲ ಶುಭ ಸೂಚನೆ ಕಣೆ ಮೌನ ಅಂತ ಅಮ್ಮಮ್ಮ ಮತ್ತೆ ಮೌನ ಇಬ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಮೌನ ಇದ್ದು ಭದ್ರನ್ಗೆ ಹೇಳ್ತಾ ಇರ್ತಾರೆ, ಭದ್ರ ಅಂತ ಕೂಗ್ತಾರೆ. ಆಗ ಭದ್ರ ಇದ್ದು ಹೇಳವಾ ನೀ ಏನಾದ್ರೂ ಹೇಳೋದು ಬಾಕಿ ಇದೆನಾ ಅಂತ ಭದ್ರ ಕೇಳ್ತಾನೆ. ಆಗ ಮೌನ ಇದ್ದು ಇಲ್ಲ ಭದ್ರ, ನಾ ಹೇಳೋ ವಿಷಯ ಕೇಳಿದೆ ಅಂತ ಹೇಳಿದ್ರೆ ನೀನು ತುಂಬಾ ಖುಷಿ ಪಡ್ತೀಯಾ, ಅದು ಕಣ್ಮಣಿ ಅಂತ ಮೌನ ಹೇಳ್ತಾ ಇರ್ತಾಳೆ. ಆಗ ಭದ್ರ ತುಂಬಾ ಖುಷಿ ಪಡ್ತಾನೆ. ಅರೆ ನಮ್ ಗುಬ್ಬಿ ಮರಿ ಬಂದಿದ್ದಾಳ, ಎಲ್ಲಿದ್ದಾಳೆ ಅಂತ ಕೇಳ್ತಾ ಇರ್ತಾನೆ. ಆಗ ಮೌನ ಇದ್ದು ಅದು ಭದ್ರ ಅವಳು ಬಂದಿದ್ದಾಳೆ ಅಲ್ವಾ, ಅವಳು ಕರ್ಕೊಂಡ್ ಬರೋದಕ್ಕೆ ಯಾರು ಹೋಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂತಿದ್ದಾಳೆ ಅಂತ ಮೌನ ಹೇಳ್ತಾರೆ. ಆಗ ಭದ್ರ ಇದ್ದು ಅಷ್ಟೇ ತಾನೇ, ಅವಳನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಭದ್ರ ಹೇಳ್ತಾನೆ. ಈತ ವಿದ್ಯೆ ಗಂಡ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ರತ್ನ ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾಳೆ. ವಿದ್ಯಾ, ಇದು 3ನೇ ಸಲ ನೀನು ಒಬ್ಳೆ ಗಂಡದ ಮನೆಗೆ ಹೋಗ್ತಾ ಇದೀಯಾ, 3ಕ್ಕೆ ಮುಕ್ತಿ ಅನ್ನೋ ರೀತಿ ಆಗ್ಲಿ ನಿನ್ ಜೀವ, ಇನ್ ಮುಂದೆ ಚೆನ್ನಾಗಿರ್ಲಿ, ಇದೇ ಕೊನೆ ಆಗ್ಲಿ, ನಿನ್ ಗಂಡ ಮನೆಯಿಂದ ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ಬರ್ದೇ ಇರೋ ತರ ಆಗ್ಲಿ ಅಂತ ರತ್ನ ಹೇಳ್ತಾ ಇರ್ತಾಳೆ. ವಿದ್ಯಾ ಅಜ್ಜಿ ಕೂಡ ಹೌದು ಕಣೆ ವಿದ್ಯಾ, ಸಾಕು ಇನ್ನು ಏನಾದ್ರೂ ಆಗ್ಲಿ ಗಂಡನ ಮನೇಲೆ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ವಿದ್ಯೆ ಇದ್ದು ಕೋಪ ಮಾಡ್ಕೊಂಡು ಅವ್ವ ಅಜ್ಜಿ ನೀವ್ ಹೇಳ್ಕೊಂಡಿರೋ ತರ ನಾನು ಅಲ್ಲಿ ಹೋಗಿ ಸಂಸಾರ ಮಾಡೋಕೆ ಹೋಗ್ತಾ ಇಲ್ಲ, ಆದ್ರೆ ನನ್ ಹೊಟ್ಟೆಲಿರೋ ಮಗು ಅವ್ರದಲ್ಲ ಅಂತ ಹೇಳಿದಾರೆ ಅಲ್ವಾ, ಅದನ್ನ ನಿರೂಪಿಸಕ್ಕೆ ಹೋಗ್ತಾ ಇದೀನಿ ನಾನಷ್ಟೇ. ನನ್ನ ಹೊಟ್ಟೆಲಿರೋ ಮಗು ಅವ್ರದೇ ಅಂತ ಅವರಾಗೆ ಒಪ್ಕೋಬೇಕು, ಅವ್ರ ಬಾಯಿಂದನೇ ಆ ಮಾತು ಬರ್ಬೇಕು, ಅದಕ್ಕೋಸ್ಕರ ನಾನು ಆ ಮನೆಗೆ ಹೋಗ್ತಾ ಇರೋದು ಅಂತ ವಿದ್ಯೆ ಹೇಳ್ತಾಳೆ. ಅದು ಹಾಗಲ್ಲ ಕಣೆ ವಿದ್ಯಾ ಅಂತ ರತ್ನ ಮತ್ತೆ ಅಮ್ಮಮ್ಮ ಇಬ್ರು ವಿದ್ಯಾಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಆಗ ಕ್ವಾಟ್ಲೆ ಇದ್ದು ರತ್ನಕ್ಕ ಯಾಕೆ ಸುಮ್ನೆ ಅತ್ತಿಗೆ ಮನೆಗೆ ನೀವು ಬುದ್ಧಿ ಹೇಳ್ತೀರಾ, ಅತ್ತಿಗೆ ಮನೆಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ, ಅವರೆಲ್ಲ ನೋಡ್ಕೊಂತಾರೆ, ನೀವು ಸುಮ್ನೆ ಇರಿ ಅಂತ ಹೇಳ್ತಾನೆ. ಸರಿ ಇನ್ನ ಹೋಗ್ ಬರ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಅಷ್ಟರಲ್ಲಿ ಕ್ವಾಟ್ಲೆ ಇದ್ದು ಅದಕ್ಕೆ ಆಟೋ ಬಂದಿದೆ, ಆಟೋದಲ್ಲಿ ಹೋಗ್ ಬನ್ನಿ ಅಂತ ಹೇಳ್ತಾನೆ. ಸರಿ ಅಣ್ಣಯ್ಯ ಆಯ್ತು ಅಣ್ಣಯ್ಯ, ನೀವು ಈ ಮನೆ ಮಗ ಆಗಿ ನಮ್ಮ ಮನೇನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಇವ್ರ ಜೊತೆ ಇರಿ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ಇಲ್ಲಿದ್ರ ಬಗ್ಗೆ ನೀವು ತಲೆನ ಕೇಳಿಸ್ಕೊಳಕ್ ಹೋಗ್ಬಿಡಿ, ನಾ ಇದೀನಿ ಅಲ್ವಾ, ನಾನೆಲ್ಲಾನು ಚೆನ್ನಾಗಿ ನೋಡ್ಕೊಂತೀನಿ ಕ್ವಾಟ್ಲೆ ಹೇಳ್ತಾನೆ. ಸರಿ ಆಯ್ತು ನಾ ಇನ್ ಹೋಗ್ ಬರ್ತೀನಿ ಅಂತ ವಿದ್ಯಾ ಗಂಡದ ಮನೆ ಕಡೆ ಹೊರಡ್ತಾಳೆ. ಈತ ಭದ್ರ ಕಣ್ಮಣಿಗೆ ಸಮಾಧಾನ ಮಾಡೋದಕ್ಕೆ ಅಂತ ರೂಮ್ಗೆ ಬರ್ತಾನೆ. ಗುಬ್ಬಿ ಮರಿ ಅಂತ ಭದ್ರ ಮಾತಾಡ್ತಾ ಇರ್ತಾನೆ. ಆಗ ಕಣ್ಮಣಿ ಇದ್ದು ಇವಾಗ ಯಾಕೆ ಬಂದಿದೀಯಾ ಅಂತ ಕೇಳ್ತಾ ಇರ್ತಾಳೆ. ಆಗ ಭದ್ರ ಇದ್ದು ಈ ರೂಮಲ್ಲಿ ಚಂಡಮಾರುತ ಬೀಸ್ತಾ ಇದೆ ಅಂತ ಹೇಳ್ತಾ ಇದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಭದ್ರ ಹೇಳ್ತಾ ಇರ್ತಾನೆ. ಆಗ ಕಣ್ಮಣಿ ಇದ್ದು ಸರಿ ಆಯ್ತು ಕದ ತೆಗೆದಿದೆ ತಾನೇ, ನೋಡ್ಕೊಂಡು ಹೊರಟೋಗು ಅಂತ ಹೇಳ್ತಾಳೆ. ನಾನು ಇವಾಗ ನಿನ್ ಜೋಕ್ ಕೇಳೋ ಮೂಡಲಿಲ್ಲ ಅಂತ ಕಣ್ಮಣಿ ಹೇಳ್ತಾ ಇರ್ತಾಳೆ. ಸರಿ ಆಯ್ತು ಆಚೆ ಕಡೆ ಪಾಠ ಹೊಡೆದಿದ್ವಿ ಅಲ್ವಾ, ಅದನ್ನ ನೋಡೇ ಗೊತ್ತಾಯ್ತು ಅಂತ ಭದ್ರ ಹೇಳ್ತಾ ಇರ್ತಾನೆ. ಗೊತ್ತಾದ್ಮೇಲೆ ಮತ್ತೆ ಯಾಕೆ ಬಂದಿದೀಯಾ ಅಂತ ಕಣ್ಮಣಿ ಕೇಳ್ತಾಳೆ. ಆಗ ಭದ್ರ ಇದ್ದು ಸರಿ ಆಯ್ತು ಮತ್ತೆ ಯಾಕೆ ಕೋಪ ಮಾಡ್ಕೊಂಡಿದೀಯಾ ಅಂತ ಭದ್ರ ಕೇಳ್ತಾನೆ. ಆಗ ಕಣ್ಮಣಿ ಇದ್ದು ವರ್ಷದ ಮೇಲೆ ಬರ್ತಾ ಇರೋ ತಂಗಿನ ರೈಲ್ವೆ ಸ್ಟೇಷನ್ಗೆ ಬಂದು ಕರ್ಕೊಂಬರೋಕ್ಕೂ ಸಮಯ ಇಲ್ಲ ನಿಂಗೆ ಅಂತ ಕಣ್ಮಣಿ ಹೇಳ್ತಾಳೆ. ಆಗ ಭದ್ರ ಇದ್ದು ಗುಬ್ಬಿ ಕರ್ಕೊಂಬರೋಕೆ ಸಮಯ ಇಲ್ಲ ಅಂತ ಅಲ್ಲ, ಪರಿಸ್ಥಿತಿ ಸರಿಗಿರಿಲ್ಲ ಕಣವ ಅಂತ ಭದ್ರ ಹೇಳ್ತಾನೆ. ಆಗ ಕಣ್ಮಣಿ ಇದ್ದು ಹೌದೌದು, ನಾನು ಈ ಮನೆ ಮಗಳು ಅನ್ನೋ ಪ್ರೀತಿ ಇಲ್ಲದೆ ಇರೋಕೆ ಪರಿಸ್ಥಿತಿ ಸರಿಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಯಾವನ್ ಹೇಳಿದ್ದು ನೀನ್ ಈ ಮನೆಯವಳು ಅಲ್ಲ ಅಂತ, ಯಾರಾದ್ರೂ ಹಾಗೆ ಹೇಳಿದ್ರೆ ರುಂಡ ಚೆಂಡಾಡ್ಬಿಡ್ತೀನಿ ಅಷ್ಟೇ ಅಂತ ಭದ್ರ ಹೇಳ್ತಾ ಇರ್ತಾನೆ. ಇದೇ ರೀತಿ ಭದ್ರ ಮತ್ತೆ ಕಣ್ಮಣಿ ಇಬ್ರು ಮಾತಾಡ್ತಾ ಭದ್ರ ಕಣ್ಮಣಿ ಕೋಪನೆಲ್ಲ ಕಡಿಮೆ ಮಾಡ್ತಾನೆ. ಇವಾಗ ನೋಡು ನೀನ್ ನಗ್ತಾ ಇದೀಯಾ ಅಲ್ವಾ, ಇವಾಗ ನಮ್ಮ ಮನೆಗೆಲ್ಲ ಬೆಳಕು ಬಂದಂಗ ಆಯ್ತು ಅಂತ ಭದ್ರ ಕಣ್ಮಣಿಗೆ ಸಮಾಧಾನ ಮಾಡ್ತಾನೆ. ಆಗ ಕಣ್ಮಣಿ ಇದ್ದು ಸರಿ ಆಯ್ತು ಅತ್ತಿಗೆಯಲ್ಲಿ ಅತ್ತಿಗೆನ ನನಗೆ ಪರಿಚಯ ಮಾಡ್ಸಲ್ವಾ ಅಂತ ಕೇಳ್ತಾ ಇರ್ತಾಳೆ. ಆ ವಿಚಾರ ಇವಾಗ ಬೇಡ ಬಿಡು ಅಂತ ಭದ್ರ ಕೋಪ ಮಾಡ್ಕೊಂಡು ರೂಮಿಂದ ಎದ್ದು ಆಚೆ ಹೋಗ್ತಾನೆ.
ಅಷ್ಟರಲ್ಲಿ ಈಶ್ವರಿ ಬರ್ತಾಳೆ. ಯಾಕೆ ಚಿಕ್ಕಮ್ಮ ಏನಾಯ್ತು ಅಣ್ಣನ್ಗೆ? ಅತ್ತಿಗೆ ಬಗ್ಗೆ ಕೇಳಿದ್ರೆ ಈ ರೀತಿ ಕೋಪ ಮಾಡ್ಕೊಂಡು ಹೋದ, ಏನಾಯ್ತು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಈಶ್ವರಿ ಇದ್ದು ಕಣ್ಮಣಿ ಅಲ್ಲಿ ಕಾಣ್ತಾ ಇದೆ ನೋಡು ತೊಟ್ಲು, ಸುಟ್ಟೋದಕ್ಕಿನ್ನೂ ಮುಂಚೆ ಕುಲಾವೇ ಹೊಲಿಸಬಾರ್ದು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಅತ್ತೆ ನಮ್ಮ ಭದ್ರನ್ನ ಒಂದ್ ಮಾತು ಕೂಡ ಕೇಳಿಲ್ಲ. ತನ್ನ ಮಗು ಅವಳ ಹೊಟ್ಟೆಲ್ ಬೆಳೀತಾ ಇದೆ ಅಂತೇಳಿ ಎಷ್ಟೆಲ್ಲ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದ. ಆದ್ರೆ ಅವಳು ಏನೇನೆಲ್ಲ ಮಾಡ್ಬಿಟ್ಲು ಗೊತ್ತಾ ಅಂತ ಹೇಳಿ ಆಗಿರೋ ಎಲ್ಲ ಕಥೆನ ಕಣ್ಮಣಿಗೆ ಈಶ್ವರಿ ಹೇಳ್ತಾಳೆ. ಕಣ್ಮಣಿಗೂ ಕೂಡ ಕೋಪ ಬರುತ್ತೆ. ನಮ್ಮ ಅಣ್ಣನ ಇಷ್ಟೆಲ್ಲ ನೋವು ಅನ್ಭವಿಸಂಗೆ ಮಾಡಿರೋಳ ನಾನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನಮ್ಮ ಅಣ್ಣನಿಗೆ ಬೇಜಾರ್ ಮಾಡೋ ನೋವು ಮಾಡೋ ಅಂತ ವಸ್ತು ಈ ಮನೇಲಿ ಯಾವ್ದು ಇರಬಾರ್ದು. ಆ ತೊಟ್ಲನ್ನ ಇವಾಗ್ಲೇ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿ ಕಣ್ಮಣಿ ಹೇಳ್ತಾಳೆ. ಇತ್ತ ಶಿವರಾಮೇಗೌಡ್ರ ಎದುರುಗಡೆ ಕೋರ್ಟಲ್ಲಿ ಆಗಿರೋ ವಿಚಾರನೆಲ್ಲ ಮನೆಯವರು ಹೇಳ್ತಾ ಇರ್ತಾರೆ. ಅಮ್ಮಮ್ಮ ಮತ್ತೆ ಸಾವಿತ್ರಿ, ಮೋಹನ ಎಲ್ರು ಮಾತಾಡ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಈಶ್ವರಿ ಬರ್ತಾಳೆ. ಭಾವ, ಕಣ್ಮಣಿ ಯಾಕೋ ತುಂಬಾ ಕೋಪ ಮಾಡ್ಕೊಂಡಿರೋ ಹಾಗಿದೆ. ಭದ್ರ ತಂದಿರುವಂತ ತೊಟ್ಲನ್ನ ಮನೆಯಿಂದ ಆಚೆ ಬಿಸಾಕ್ತೀನಿ ಅಂತ ಹೋಗ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅವಳು ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ, ಏನಾಗಿದೆ ಅವಳಿಗೆ ಅಂತ ಮೋಹನ ಕೇಳ್ತಾರೆ. ಆಗ ಈಶ್ವರಿ ಇದ್ದು ಭದ್ರನ್ ಬಗ್ಗೆ ಅವಳು ಕೇಳಿದ್ಲು, ಯಾಕೆ ಬೇಜಾರಾಗಿದ್ದೇನೆ ಹಾಗೆ ಹೇಗೆ ಅಂತ ಕೇಳಿದ್ಲು. ಅದಕ್ಕೆ ನಾನು ಆ ವಿದ್ಯಾನ್ ಬಗ್ಗೆ ಎಲ್ಲದನ್ನು ಸತ್ಯ ಹೇಳ್ಬಿಟ್ಟೆ. ಅದಕ್ಕೆ ಕೋಪ ಮಾಡ್ಕೊಂಡು ಭದ್ರನ್ಗೆ ಬೇಜಾರು ಮಾಡುವಂತ ವಸ್ತುಗಳು ಯಾವ್ದು ಮನೇಲಿ ಇರಬಾರ್ದು ಅಂತ ಹೇಳಿ ತೊಟ್ಲನ್ನ ಮನೆಯಿಂದ ಆಚೆ ಬೀಸಾಕೋಕೆ ಹೋಗ್ತಾ ಇದ್ದಾಳೆ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಆಗ ಮೋಹನ ಇದ್ದು, ರೀ ಏನ್ರಿ ಇದು, ಏನ್ ಮಾಡ್ತಾ ಇದ್ದಾಳೆ ಇವಳು, ಯಾಕ್ರಿ ಇವಳು ಹೀಗೆಲ್ಲ ಮಾಡ್ತಾ ಇದ್ದಾಳೆ, ನಾ ಹೇಳಿದ್ರೆ ನನ್ನ ಮಾತನ್ನ ಅವಳು ಕೇಳೋದಿಲ್ಲ, ನೀವಾದ್ರೂ ಅವಳಿಗೆ ಹೇಳಿ ಸ್ವಲ್ಪ ಅಂತ ಹೇಳಿ ಮೋಹನ ಹೇಳ್ತಾ ಇರ್ತಾರೆ. ಮತ್ತೆ ಕಣ್ಮಣಿ ಮನೆಯಿಂದ ಆಚೆ ಆ ತೊಟ್ಲನ್ನ ಬಿಸಾಕೋದಕ್ಕೆ ಹೋಗ್ತಾಳೆ. ಅಷ್ಟರಲ್ಲೇ ಮನೆಯವರೆಲ್ಲ ಆಚೆ ಬರ್ತಾರೆ. ಕಣ್ಮಣಿ ಆ ತೊಟ್ಲನ್ನ ಇನ್ನೇನು ದೂಡಿ ಕೆಳಗಡೆ ತಳ್ಳಬೇಕು ಅನ್ನೋ ಅಷ್ಟರಲ್ಲಿ ವಿದ್ಯಾ ಬಂದು ಆ ತೊಟ್ಲನ್ನ ಹಿಡ್ಕೊಂತಾಳೆ. ಅಷ್ಟರಲ್ಲಿ ಮೋಹನ ಇದ್ದು ವಿದ್ಯಾ ಅಂತ ಹೇಳಿ ಕೂಗ್ತಾರೆ. ಆಗ ಚಿತ್ರ ಇದ್ದು, ಏನವ್ವ ಇದು, ಬ್ಯಾಗ್ ಸಮೇತ ಬಂದ್ಬಿಟ್ಟಿದ್ದಾಳೆ ಅಂತ ಹೇಳಿ ಚಿತ್ರ ಈಶ್ವರಿ ಹತ್ರ ಮಾತಾಡ್ತಾ ಇರ್ತಾಳೆ. ಆಗ ಈಶ್ವರಿ ಇದ್ದು, ಅವಳು ಹೇಗಾದ್ರೂ ಬಂದಿರ್ಲಿ, ಅವಳು ಬರೋದಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಕಣ್ಮಣಿನ ಆ ರೀತಿ ನಾನು ರೆಡಿ ಮಾಡಿದೀನಿ ಇವಾಗಲೇ ಅಂತ ಹೇಳಿ ಈಶ್ವರಿ ಮತ್ತೆ ಚಿತ್ರ ಇಬ್ರು ಮಾತಾಡ್ಕೊಂತಾ ಇರ್ತಾರೆ. ಕಣ್ಮಣಿ ಇದ್ದು, ಏನೇ ಬ್ಯಾಗ್ ತಗೊಂಡು ನಮ್ಮ ಮನೆ ತನಕ ಬರೋದಕ್ಕೆ ಎಷ್ಟೇ ಧೈರ್ಯ ನಿಂಗೆ, ಯಾಕೆ ನಮ್ಮ ಅಣ್ಣನ ನೆಮ್ಮದಿನ ಈ ಮನೆ ನೆಮ್ಮದಿನ ಕಿತ್ಕೊಂಡಿದ್ದು ಸಾಕಾಗಿಲ್ವಾ ನಿಂಗೆ, ಇನ್ನು ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದೀಯಾ ಅಂತ ಹೇಳಿ ಕಣ್ಮಣಿ ವಿದ್ಯೆ ಮೇಲೆ ರೇಗಾಡ್ತಾ ಇರ್ತಾಳೆ. ಆಗ ಮೌನ ಇದ್ದು, ಕಣ್ಮಣಿ ಯಾಕೆ ಈ ರೀತಿ ಎಲ್ಲ ಕೋಪ ಮಾಡ್ಕೊಂತಾ ಇದೀಯಾ, ಸ್ವಲ್ಪ ನಾ ಹೇಳೋದನ್ನ ಕೇಳು ಅಂತ ಹೇಳಿ ಮೌನ ಹೇಳ್ತಾ ಇರ್ತಾರೆ. ಆಗ ಕಣ್ಮಣಿ ಇದ್ದು, ಏನಮ್ಮ ಕೇಳ್ಬೇಕು, ಇವಳಿಂದ ಇಲ್ಲಿವರೆಗೂ ಆಗಿರೋದು ಸಾಕಾಗಿಲ್ವಾ ಅಂತ ಹೇಳಿ ಕಣ್ಮಣಿ ಕೇಳ್ತಾಳೆ. ಕಣ್ಮಣಿ ನೀನು ತಪ್ಪಾಗಿ ತಿಳ್ಕೊಂತಾ ಇದೀಯಾ ಅಂತ ಹೇಳಿ ಮೌನ ಹೇಳ್ತಾರೆ. ಆಗ ಕಣ್ಮಣಿ ಇದ್ದು, ಇವತ್ತು ಈ ಮನೆಯಲ್ಲಿ ಎಲ್ಲರ ಮುಖದಲ್ಲಿ ಇರ್ಬೇಕಾದಂತ ಸಂತೋಷ ಖುಷಿ ಯಾವುದು ಕಾಣ್ತಾ ಇಲ್ಲ, ಅದ್ರ ಬದಲಾಗಿ ಕೋಪ ಬೇಸರ ಕಾಣುವ ಹಾಗೆ ಮಾಡಿದವ್ರು ಯಾರು, ತಂಗಿ ಬರೋ ಸಂಭ್ರಮದಲ್ಲಿ ಇರ್ಬೇಕಾದ ನಮ್ಮ ಅಣ್ಣ ಇವತ್ತು ಕೋರ್ಟಲ್ಲಿ ತಲೆ ತೆಗ್ಸೋ ಹಾಗೆ ಮಾಡಿದವ್ರು ಯಾರು, ಇವಳೆ ತಾನೆ, ನಮ್ಮ ಅಣ್ಣನ ನಗು ಈ ಮನೆ ಸಂತೋಷನ ಕಿತ್ಕೊಂಡಿದ್ದು ಇವಳೆ ತಾನೆ ಅಂತ ಹೇಳಿ ಕಣ್ಮಣಿ ಕೇಳ್ತಾ ಇರ್ತಾಳೆ. ಆಗ ಮೌನ ಇದ್ದು, ಕಣ್ಮಣಿ ಅಂತ ಹೇಳ್ತಾರೆ. ಆಗ ಕಣ್ಮಣಿ ಇದ್ದು, ಅಮ್ಮ ನಮ್ಮ ಮನೆಗೆ ಯಾರಾದ್ರೂ ಬರ್ತಾರೆ ಅಂತ ಹೇಳಿ ಆರತಿ ಮಾಡಿ ಕರ್ಕೋಬೇಕು ಅಂತ ಹೇಳಿ ಎಷ್ಟು ಸಂತೋಷವಾಗಿ ಇರ್ತಿದ್ವಿ ತಾನೆ, ಈಗ ನಾನ್ ಬಂದಾಗ ಒಬ್ರು ಮುಖದಲ್ಲಾದ್ರೂ ನಗು ಇತ್ತ, ಇಲ್ಲ ತಾನೆ, ನಿಮ್ಮೆಲ್ರ ಮುಖದಲ್ಲಿರುವಂತ ನಗುನ ಕಿತ್ಕೊಂಡಿರೋದು ಇವಳೆ ತಾನೆ ಅಂತ ಕಣ್ಮಣಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಮ್ಮಮ್ಮ ಇದ್ದು, ಲೇ ಕಣ್ಮಣಿ ಸತ್ಯ ತಿಳ್ಕೊಳ್ದೆ ನೀನು ಏನೇನೋ ಮಾತಾಡ್ಬೇಡ ಕಣ್ಮಣಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಾ ಎಲ್ಲ ತಿಳ್ಕೊಂಡೇ ಮಾತಾಡ್ತಾ ಇದ್ದೀನಿ ಅಮ್ಮಮ್ಮ, ಬೇರೆ ವಿಷಯ ಬಿಡು, ಪ್ರೀತಿ ಮಾಡಿದವಳು ಕಣ್ಮುಂದೆ ಬಂದಿದ್ದಾಳೆ ಅನ್ನೋ ಪ್ರೀತಿ ಆಗ್ಲಿ ಸಂತೋಷ ಆಗ್ಲಿ ನಮ್ಮ ಅಣ್ಣನ ಕಣ್ಣಲ್ಲಿ ಕಾಣಿಸ್ತಾ ಇದೆನಾ, ಇಲ್ಲ ತಾನೆ, ಆ ಕಣ್ಣಲ್ಲಿ ಕಾಣ್ತಾ ಇರೋದು ಬರೀ ಕೋಪ. ಅಂದ್ರೆ ಅಣ್ಣ ಇವಳಿಂದ ಎಷ್ಟು ಸಂಕಟ ಅನುಭವಿಸ್ತಾ ಇದ್ದಾನ ಅಂತ ಹೇಳಿ ಇದರಿಂದ ಅರ್ಥ ಮಾಡ್ಕೋ. ಈ ಹಟ್ಟಿ ಮಗಳಾಗಿ ನಾನು ಹೇಳ್ತಾ ಇದ್ದೀನಿ, ಒಂದೇ ಒಂದ್ ಕ್ಷಣ ಇಲ್ಲಿ ನಿಂತ್ಕೊಳ್ಳೋ ಆಗಿಲ್ಲ ನೀನು, ಈ ಮನೆಯಿಂದ ಆಚೆ ಹೋಗ್ತಾ ಇನ್ಯಾವತ್ತು ಈ ಮನೆ ಕಡೆ ತಲೆ ಕೂಡ ಹಾಕ್ಬೇಡ ಅಂತ ಹೇಳಿ ಕಣ್ಮಣಿ ಹೇಳ್ತಾ ಇರ್ತಾಳೆ. ಹೇಳ್ತಾ ಇದೀನಿ ತಾನೆ, ಸುಮ್ಮನೆ ನಿಂತ್ಕೊಂಡಿದೀಯಲ್ಲ, ಗಂಟು ಮೂಟೆ ಸಮೇತ ಹೊರಡ್ತಾ ಇರು ಅಂತ ಹೇಳಿ ಕಣ್ಮಣಿ ಹೇಳ್ತಾಳೆ. ಆಗ ವಿದ್ಯೆ ಇದ್ದು, ನಾನು ಇಲ್ಲಿ ಬಂದಿರೋದು ಹೋಗೋದಕ್ಕಲ್ಲ, ಇಲ್ಲೇ ಇರೋದಕ್ಕೆ ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಆಗ ಕಣ್ಮಣಿ ಇದ್ದು, ಏನೇ ಹೇಳ್ತಾ ಇದೀಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ವಿದ್ಯೆ ಇದ್ದು, ಕೋಪದಲ್ಲಿರೋ ನಿಮಗೆ ನಾನು ಇವಾಗ ಏನೇ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ, ಅರ್ಥ ಮಾಡುವಂತ ಪ್ರಯತ್ನ ನಾನು ಮಾಡಿದ್ರು ಕೂಡ ನೀವು ಕೇಳುವಂತ ಮನಸ್ಥಿತಿಲಿಲ್ಲ, ಯಾಕೆ ಅಂದ್ರೆ ಇವಾಗ ನಿಮ್ಮ ಮನಸ್ಸು ಬೇರೆ ಯಾವುದೋ ಸತ್ಯನ ನಂಬ್ಕೊಂಡಿದೆ, ಇವಾಗ ನಾ ಬೇರೆ ಏನೇ ಹೇಳಿದ್ರು ಕೂಡ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಆಗ ಕಣ್ಮಣಿ ಇದ್ದು, ನೀ ಏನೇ ಹೇಳಿದ್ರು ಕೂಡ ಅಷ್ಟೇ, ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಅಂತ ಕಣ್ಮಣಿ ಹೇಳ್ತಾಳೆ. ಆಗ ವಿದ್ಯನಿಗೆ ಕೋಪ ಬರುತ್ತೆ. ಆಗ ವಿದ್ಯೆ ಇದ್ದು ಬ್ಯಾಗಲ್ಲಿರೋ ಕೋರ್ಟಿಂದ ತಂದಿರುವಂಥ ಆದೇಶ ಪತ್ರನ ಕಣ್ಮಣಿಗೆ ತೋರಿಸ್ತಾಳೆ. ನನ್ನ ಇಲ್ಲಿಂದ ಹೋಗು ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅಂತ ಹೇಳಿ ಈ ಪತ್ರನ ನೋಡಿ ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯೆನ ಮಾತೆ ಎಲ್ಲರೂ ಸುಮ್ಮನೆ ಆಗ್ತಾರೆ. ಆಗ ಅಮ್ಮಮ್ಮ ಇದ್ದು ಕೋರ್ಟಿಂದ ಆದೇಶ ತಗೊಂಡು ಇಲ್ಲಿ ಇರಬೇಕು ಅಂತ ಹೇಳಿ ಬಂದಿದ್ದಾಳೆ. ವಿದ್ಯಾ ನಿನ್ ಬ್ಯಾಗ್ ತಗೊಂಡು ರೂಮಿಗೆ ನಡಿ ಅಂತೇಳಿ ಅಮ್ಮಮ್ಮ ಹೇಳ್ತಾರೆ. ಆಗ ವಿದ್ಯೆ ಇದ್ದು, ಅಮ್ಮಮ್ಮ ನಾನು ಮನೆ ಒಳಗೆ ಬರೋದಿಲ್ಲ, ನಾನು ಮಾಡಿರೋ ತಪ್ಪಿಗೆ ನಾನು ಮನೆಯಿಂದ ಆಚೆ ಹೋಗಿ ಶಿಕ್ಷೆನ ಅನುಭವಿಸ್ತಾ ಇದ್ದೀನಿ, ಆದರೆ ಕೋರ್ಟ್ ಆದೇಶದ ಮೇರೆಗೆ ನಾನು ಈ ಮನೆಗೆ ಬಂದಿದ್ದೀನಿ ಅಂತ ಹೇಳಿದರೆ ನಾನು ಮನೆ ಒಳಗೆ ಬಂದು ಮನೆಯಲ್ಲಿದ್ದು ಸಂಸಾರ ಮಾಡೋದಕ್ಕೆ ಬಂದಿಲ್ಲ, ನನಗೆ ನನ್ನ ಹೊಟ್ಟೆಲಿರೋ ಮಗು ತಂದೆ ಜನ ಜೊತೆ ಇದ್ದರೆ ಸಾಕು ಅಷ್ಟೇ ಅಂತ ವಿದ್ಯೆ ಹೇಳ್ತಾಳೆ. ಆಗ ಭದ್ರ ಇದ್ದು, ನೀನೇನೇ ತಿಪ್ಪಲಾಗ ಹಾಕಿದ್ರು ಅಷ್ಟೇ ನಾನು ನಿನ್ನ ಜೊತೆ ಬರೋದಿಲ್ಲ ಅಂತೇಳಿ ಭದ್ರ ಹೇಳ್ತಾನೆ. ಆಗ ವಿದ್ಯೆ ಇದ್ದು, ನಿಮ್ಮನ್ನು ಹೇಗೆ ಕರೆಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಇವತ್ತಿನ ಸಂಚಿಕೆಗೆ ಎಂಡ್ ಆಗುತ್ತೆ, ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.